ನಮಸ್ತೆ ಫ್ರೆಂಡ್ಸ್. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಗುರಿ ಅಥವಾ ಕನಸು, ಒಂದು ಆಂಬಿಷನ್ ಏನೇ ಒಂದಿದ್ರು ಅದನ್ನ ಶುರು ಮಾಡಕ್ ಮುಂಚೆ ನಿಮ್ಮನ್ನ ನೀವು ಕೇಳಬೇಕಾಗಿರೋ 4 ಪ್ರಶ್ನೆಗಳು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀರಿ. ಈ 4 ಪ್ರಶ್ನೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಚೇಂಜಸ್ ಮಾಡುತ್ತೆ. ನಿಮ್ಮ ಒಂದು ಗುರಿ ಕನಸು ಸಾಧನೆಗೆ ನಿಮ್ಮನ್ನು ನೀವು ಕೇಳಬೇಕಾಗಿರೋ ಈ 4 ಪ್ರಶ್ನೆ ತುಂಬಾ ಸಿಂಪಲ್. ಈ 4 ಪ್ರಶ್ನೆಗೆ ತುಂಬಾ ಶಕ್ತಿ ಇದೆ. ಮೊದಲನೇದು ಯಾಕೆ. ಈ ಯಾಕೆ ಅನ್ನೋದು ನೀವೇನೇ ಒಂದು ನಿಮ್ಮ ಗುರಿ ಸಾಧಿಸಕ್ ಮುಂಚೆನೋ ಅದನ್ನ ಯಾಕೆ ಮಾಡ್ತಾ ಇದೀರಿ ಅಂತ ನೀವು ತಿಳ್ಕೊಬೇಕು. ಈ ಯಾಕೆ ಮಾಡ್ತಾ ಇದೀರಿ ಅನ್ನೋ ಪ್ರಶ್ನೆ ತುಂಬಾ ಶಕ್ತಿಯುತ ಆಗಿರ್ಬೇಕು, ತೂಕವಾಗಿರ್ಬೇಕು. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಒಂದು ಮದುವೆ ಆಗ್ಬೋದು, ಅಥವಾ ಶ್ರೀಮಂತರಾಗಬೇಕು, ಅಥವಾ ಚೆನ್ನಾಗಿ ಹಣ ಮಾಡಬೇಕು, ಅಥವಾ ಸಣ್ಣ ಆಗಬೇಕು, ಅಥವಾ ಜಿಮ್ ಬಾಡಿ ಬೆಳೆಸಬೇಕು, ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು. ಈ ಥರ ಏನೇ ಒಂದು ಮಾಡೋಕ್ಕೆ ಮುಂಚೆನೂ ಏನಕ್ಕೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಹಾಕೊಳ್ಳಿ. ಈ ರೀತಿ ನಿಮ್ಮನ್ನು ನೀವು ಪ್ರಶ್ನೆ ಹಾಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಕೆಲವರು ಕೆಲಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ, ಆದರೆ ಕಂಟಿನ್ಯೂ ಮಾಡೋದಿಲ್ಲ. ಇದರಿಂದ ಅವ್ರಿಗೆ ಟೆಂಪ್ರವರಿ ಫೀಲಿಂಗ್ಸ್ ಇರುತ್ತೆ ಅಷ್ಟೇ. ಅದರಿಂದ ಅವ್ರು ಮುಂದೆ ಹೋಗೋಕ್ಕಾಗೋದಿಲ್ಲ, ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇವತ್ತು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾರೆ ಸಣ್ಣ ಆಗಬೇಕು ಅಂತ, ಬಟ್ ನಾಳೆ ಬೋಂಡಾ, ಬಜ್ಜಿ, ಜಂಕ್ ಫುಡ್ ಈ ಥರ ಏನಾದ್ರು ತಿಂದು ಮತ್ತೆ ಏನು ಅವ್ರು ಎಕ್ಸಸೈಸ್ ಮಾಡಿರ್ತಾರೆ ಅದಕ್ಕಿಂತ 2ರಷ್ಟು ತಿಂದು ಮತ್ತೆ ದಪ್ಪ ಆಗ್ತಾರೆ. ಈ ಟೆಂಪ್ರವರಿ ಫೀಲಿಂಗ್ಸ್ ಇಂದ ನಂಬಿಕೆ ಇರೋದಿಲ್ಲ, ಮತ್ತೆ ಮಾಡಲೇಬೇಕು ಅನ್ನೋ ಒಂದು ಛಲ ಇರೋದಿಲ್ಲ. ಈ ತುಂಬಾ ಸ್ಟ್ರಾಂಗ್ ಆಗಿರೋ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೊಂಡ್ರೆ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡುತ್ತೆ. ಈ ಯಾಕೆ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ನೀವು ಮಾಡಬೇಕಾಗಿರೋ ಕೆಲಸ ತುಂಬಾ ಸುಲಭ ಆಗ್ಬಿಡುತ್ತೆ. ಈ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮ ಗುರಿಗೆ ಅದೇ ಫೌಂಡೇಶನ್ ಆಗಿರುತ್ತೆ, ಅಂದ್ರೆ ಅಡಿಪಾಯ ಆಗಿರುತ್ತೆ. ಇದರಿಂದ ನೀವು ಪ್ರೊಫೆಷನಲ್ ಕೂಡ ಡೆವಲಪ್ ಆಗ್ತೀರಾ. ಈ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೊಂಡ್ಮೇಲೆ ಮತ್ತೆ 7 ಟೈಮ್ಸ್ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳ್ಕೋಬೇಕಾಗುತ್ತೆ. ಎಕ್ಸಾಂಪಲ್, ನಿಮ್ಮ ಉದ್ದೇಶ ಸಣ್ಣ ಆಗೋದಿದ್ರೆ ಯಾಕೆ ಸಣ್ಣ ಆಗಬೇಕು? ಹೆಲ್ತ್ ಚೆನ್ನಾಗಿ ಇಟ್ಕೊಳೋದಕ್ಕೆ, ಆಮೇಲೆ ಚೆನ್ನಾಗಿ ಕಾಣಿಸೋದಕ್ಕೆ, ಆಮೇಲೆ ಬೇರೆಯವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೋದು, ಆಮೇಲೆ ಫಿಸಿಕಲಾಗಿ ಫಿಟ್ ಆಗಿರ್ಬೋದು, ಆಮೇಲೆ ಸಣ್ಣ ಇದ್ದರೆ ಏನೇ ಕೆಲಸನೂ ಬೇಗ ಮಾಡ್ಬೋದು. ಈ ರೀತಿ ನಿಮ್ಮನ್ನು ನೀವು ಮತ್ತೆ 7 ಸತಿ ಪ್ರಶ್ನೆ ಮಾಡ್ಕೊಳ್ಳಿ. ಆ 7ದಕ್ಕೂ ಉತ್ತರ ಸಿಕ್ಕಿದ್ರೆ ನೀವು ಖಂಡಿತ ನೀವು ಅಂದ್ಕೊಂಡಿರೋ ಗುರಿನ ಸಾಧಿಸ್ಬೋದು. 2ನೇದು, ಯಾಕೆ ಈ ರೀತಿ ಮಾಡಬಾರ್ದು? ಯಾಕೆ ಅಂತ ಪ್ರಶ್ನೆ ಕೇಳಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಬರ್ಬೇಕು. ಕೆಲವು ಸರಿ ನಿಮಗೆ ಯಾಕೆ ಅನ್ನೋ ಪ್ರಶ್ನೆಯಿಂದ ಫುಲ್ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಇದರಿಂದ ನಿಮಗೆ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಈ ಪ್ರಶ್ನೆಯಲ್ಲಿ ನೀವು ಯಾಕೆ ಮಾಡಬಾರ್ದು ಅಂತ ಕೇಳೋ ಪ್ರಶ್ನೆಯಿಂದ ಇದೇ ನಿಮಗೊಂದು ಬೆಸ್ಟ್ ಸೊಲ್ಯೂಷನ್ ಆಗಿ ಕೆಲಸ ಮಾಡುತ್ತೆ. ನೀವು ಯಾಕೆ ಆ ರೀತಿ ಮಾಡಬಾರ್ದು, ನೀವು ಯಾಕೆ ಈ ರೀತಿ ಮಾಡಬಾರ್ದು ಅಂತ. ಎಕ್ಸಾಂಪಲ್, ನಿಮ್ಮ ಡ್ರೀಮ್ನ ನೀವು ಯಾಕೆ ಫಾಲೋ ಮಾಡಬಾರ್ದು, ನೀವು ಯಾಕೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಾರ್ದು, ಅಥವಾ ಇವಾಗಿರೋ ಬಿಸ್ನೆಸ್ನ ಯಾಕೆ ಇನ್ನೂ ಡೆವಲಪ್ ಮಾಡಬಾರ್ದು, ಯಾಕೆ ಜಿಮ್ ಸೇರಿ ಸಣ್ಣ ಆಗಬಾರ್ದು, ಅಥವಾ ಜಿಮ್ ಸೇರಿ ಬಾಡಿ ಬಿಲ್ಡರ್ ಆಗಬಾರ್ದು. ಈ ರೀತಿ ನೀವು ಪ್ರಶ್ನೆ ಕೇಳೋದ್ರಿಂದ ನೀವು ನೋಡೋ ರೀತಿ ಅಥವಾ ಪರ್ಸ್ಪೆಕ್ಟಿವ್ ಅಂತ ಏನು ಹೇಳ್ತಾರೆ ಇದು ತುಂಬ ಚೇಂಜ್ ಆಗುತ್ತೆ. ಇದರಿಂದ ನಿಮ್ಮ ಥಾಟ್ ಲಿಮಿಟ್ಲೆಸ್ ಆಗುತ್ತೆ. ನೀವು ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರು ಆ ಎಕ್ಸ್ಪೀರಿಯನ್ಸು ನಿಮ್ಮ ಜೀವನಕ್ಕೆ ತುಂಬ ಅರ್ಥ ಕೊಡುತ್ತೆ. 3ನೇದು, ನೀವು ಯಾಕೆ ಮಾಡಬಾರ್ದು? ಎಷ್ಟೋ ಜನ ನಿಮ್ಗಿಂತ ಕಡಿಮೆ ತಿಳುವಳಿಕೆ ಇದ್ದು ನಿಮ್ಗಿಂತ ಜಾಸ್ತಿ ಅಚೀವ್ ಮಾಡಿರ್ತಾರೆ. ಇವ್ರನ್ನ ನೀವು ಎಕ್ಸಾಂಪಲ್ ಆಗಿ ತೊಗೊಂಡು ಸ್ಮಾರ್ಟಾಗಿ ಕೆಲಸ ಮಾಡಿ ನೀವು ಅಂದ್ಕೊಂಡಿದ್ರನ್ನ ಸಾಧಿಸ್ಬೋದು. ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಡೌಟ್ ಪಡೋಕೆ ಹೋಗಬೇಡಿ. ಬೇರೆಯವರೆಲ್ಲ ನಾವ್ಯಾಕೆ ಅಚೀವ್ ಮಾಡಬಾರ್ದು, ನಾವು ಚೆನ್ನಾಗಿ ಅಚೀವ್ ಮಾಡ್ಬೋದಲ್ವಾ, ನಮ್ಗೆ ಆ ಶಕ್ತಿ ಇದೆಯಲ್ವಾ ಅಂತ ನೋಡೋ ರೀತಿಯಿಂದ ಅವ್ರು ಅಚೀವ್ ಮಾಡಿರ್ತಾರೆ. ಅದೇ ರೀತಿ ನಿಮ್ಮಲ್ಲಿ ನೀವು ಭರವಸೆ ತುಂಬಿಸ್ಕೊಳ್ಳಿ, ನೀವು ಅಂದ್ಕೊಂಡಿರೋ ಕನಸನ್ನ ಅಚೀವ್ ಮಾಡ್ಬೋದು ಅಂತ. ಆ ಒಂದು ಭರವಸೆ ತಗೊಂಡು ಖಂಡಿತ ನೀವು ಅಚೀವ್ ಮಾಡ್ಬೋದು. ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿರುತ್ತೆ ನಿಮ್ಗಿಂತ ತುಂಬ ಕಡಿಮೆ ಸ್ಮಾರ್ಟ್ ಇರೋರು ಎಷ್ಟೋ ಜನ ಅಚೀವ್ ಮಾಡಿರ್ತಾರೆ. ಆ ಒಂದು ಸ್ಪಿರಿಟ್ ಇರುತ್ತೆ ಅಲ್ವಾ, ನಮಗೆ ಮಾಡಲೇಬೇಕು ಅನ್ನೋದು, ಅದರಿಂದನೇ ನೀವು ತುಂಬ ಸಾಧಿಸಕ್ಕಾಗೋದು. ನೀವು ಯಾಕೆ ಮಾಡಬಾರ್ದು? ಖಂಡಿತ ಮಾಡಿ. ನಿಮ್ಮ ಒಂದು ತಾಕತ್ತು, ನಿಮ್ಮ ಒಂದು ಇಮ್ಯಾಜಿನೇಷನ್ ಶಕ್ತಿ, ನಿಮ್ಮ ಒಂದು ಹಾರ್ಡ್ ವರ್ಕ್ ಮೇಲೇನೆ ನಿಮ್ಮ ಫಲ ಡಿಪೆಂಡ್ ಆಗಿರುತ್ತೆ. 4ನೇದು, ಯಾಕೆ ಈಗಲೇ ಶುರು ಮಾಡಬಾರ್ದು? ನಿಮ್ಮ ಡ್ರೀಮ್ ಏನಿದೆಯೋ ಅದನ್ನು ಈಗಲೇ ಶುರು ಮಾಡಿ, ಇವತ್ತೇ ಶುರು ಮಾಡಿ. ಅದನ್ನು ಮುಂದೆ ಓಡಿಸ್ಕೊಂಡು ಹೋಗಬೇಡಿ, ನಾಳೆ ಮಾಡಿದ್ರೆ ಆಯಿತು ಅಥವಾ ಆಮೇಲೆ ಮಾಡಿದ್ರೆ ಆಯಿತು ಅಂತ. ಎಕ್ಸಾಂಪಲ್, ಈಗ ನೀವು ಒಂದು ಕೆಲಸ ಮಾಡ್ತಿರ್ತೀರ ಆಫೀಸಲ್ಲಿ, ನಿಮ್ಗೆ ಕೊಟ್ಟಿರೋ ಕೆಲಸನ ನಾಳೆ ಮಾಡಿದ್ರೆ ಆಯಿತು ಅಂತ ನೀವು ಒಂದು ತಿಂಗಳು ಪೂರ್ತಿ ನೀವು ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾ ಬಂದರೆ ನಿಮ್ಮ ಕೆಲಸ ಖಂಡಿತ ಇರೋದಿಲ್ಲ. ಯಾಕಂದರೆ ನಿಮ್ಮನ್ನ ಕೆಲಸನ ತೆಗೆದಾಕ್ಬಿಟ್ಟಿರ್ತಾರೆ. ಅದೇ ರೀತಿ ನಿಮ್ಮ ಒಂದು ಅಚೀವ್ಮೆಂಟ್ ಏನು ಮಾಡ್ಬೇಕಂತಿದ್ದೀರಾ ಅದನ್ನು ಇವತ್ತೇ ಸ್ಟಾರ್ಟ್ ಮಾಡಿ. ಇಲ್ಲ ಅಂದರೆ ಅದೇ ರೀತಿ ನಿಮ್ಮ ಡ್ರೀಮ್ನ ನೀವು ಅಚೀವ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಡ್ರೀಮ್ಗೆ ಸಂಬಂಧಪಟ್ಟಿದ್ದ ಕೆಲಸನ ಪ್ರತಿದಿನ ಮಾಡ್ತಾ ಬನ್ನಿ. ನೀವೇನು ಒಂದು ಅಚೀವ್ಮೆಂಟ್ ಮಾಡ್ಕೊಬೇಕಂತಿರ್ತೀರೋ ಅದ್ರ ಕೆಲಸ ಅದು ಪಾಡೋದು ಸ್ಟಾರ್ಟ್ ಆಗುತ್ತೆ. ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಅದನ್ನು ಸಾಧಿಸ್ಲೂಬೋದು. ಒಂದು ಬಿಸ್ನೆಸ್ ಆಗಿರ್ಬೋದು, ಅಥವಾ ಒಂದು ಬುಕ್ ಓದೋ ಅಭ್ಯಾಸ ಆಗಿರ್ಬೋದು, ಅಥವಾ ಜಿಮ್ ಸೇರೋದಿರ್ಬೋದು, ಅಥವಾ ಮ್ಯೂಸಿಕ್ ಕ್ಲಾಸ್ ಇರೋದಿರ್ಬೋದು, ಏನೇ ಆಗಿದ್ರೂ
ಸಂಬಂಧಪಟ್ಟಿದ್ದ ಕೆಲಸನ ಇವತ್ತೇ ಶುರು ಮಾಡಿ. ಇವತ್ತಿರೋಷ್ಟು ನೀವು ಹೆಂಗ್ ಎನರ್ಜೆಟಿಕ್ ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ಇರೋದಿಲ್ಲ. ದಿನೇ 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 ಏಜ್ ಆಗ್ತಾ ಹೋಗುತ್ತೆ ಹೊರತು ನಮಗೆ ನಾವು ಯಂಗೆಸ್ಟ್ ಆಗ್ತಾ ಬರೋದಿಲ್ಲ. ಇಷ್ಟು ದಿನ ಏನು ಟೈಮ್ ವೇಸ್ಟ್ ಆಯಿತು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅದ್ರ ಬಗ್ಗೆ ಫೀಲು ಮಾಡ್ಕೋಬೇಡಿ. ಆಗಿದೆಲ್ಲ ಒಳ್ಳೇದಕ್ಕೆ ಅಂತ. ಮುಂದೆ ನಿಮ್ಮ ಜೀವನದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಬರ್ಬೋದು, ಕೆಲ್ಸಕ್ಕೆ ಸೇರ್ಕೋಬೋದು, ಮದುವೆ ಆಗ್ಬೋದು, ಮಕ್ಕಳಾಗ್ಬೋದು, ತಂದೆ ತಾಯಿಯ ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕಾಗ್ಬೋದು, ಏನೇ ಒಂದಿರ್ಬೋದು. ಇದರಿಂದ ನೀವು ಯಾವುದಕ್ಕೂ ಡಿಲೇ ಮಾಡದೆ ಇವತ್ತೇ ನೀವೇನು ಅನ್ಕೊಂಡಿದ್ರು ನಿಮ್ಮ ಅಚೀವ್ಮೆಂಟ್, ಡ್ರೀಮ್, ಏಮ್ ಏನೇ ಒಂದಾಗಿರ್ಬೋದು ಅಥವಾ ಏನೇ ನೀವು ಅದನ್ನು ಕರಿಬೋದು, ಅದನ್ನು ಇವತ್ತೇ ಸ್ಟಾರ್ಟ್ ಮಾಡಿ. ನಿಮ್ಮ ಸಕ್ಸಸ್ಗೆ ನೀವು ಕಾರ್ನರ್ ಆಗಿ. ಈ 4 ಪ್ರಶ್ನೆನ ಜಿಮ್ ರಾನ್ ಅನ್ನೋರು ಸಜೆಸ್ಟ್ ಮಾಡಿರೋದು. ಈ ವಿಡಿಯೋಯಿಂದ ನಿಮ್ಗೆ ಲಾಭ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾವು ಅಪ್ಲೋಡ್ ಮಾಡೋ ಯಾವುದೇ ಒಂದು ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅಂದರೆ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.